ಕುತೂಹಲವನ್ನ ಇನ್ನಷ್ಟು ಇಮ್ಮಡಿಗೊಳಿಸಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸತೀಶ್ ಜಾರಕಿಹೊಳಿ ಭೇಟಿ ಮಾಡ್ತಾ ಇದ್ದಾರೆ. ಮಾಜಿ ಶಾಸಕರೊಂದಿಗೆ ದೆಹಲಿಗೆ ಹೊರಟಿದ್ದು ಯಾಕೆ? ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡ ಸತೀಶ್ ಜಾರಕಿಹೊಳಿ ಯಾಕೆ? ತೀವ್ರ ಕುತೂಹಲವನ್ನ ಮೂಡಿಸಿದೆ ಸತೀಶ್ ಜಾರಕಿಹೊಳಿ ಅವರ ನಡೆ. 5 ರಿಂದ 6 ಮಾಜಿ ಶಾಸಕರೊಂದಿಗೆ ಹೊರಟಿರುವ ಸತೀಶ್ ನಾಳೆ ಬೆಳಗಾವಿಯಿಂದ ದೆಹಲಿಗೆ ಹಾರಲಿರುವ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರ ನಡೆ ಈಗ ಭಾರೀ ಕುತೂಹಲವನ್ನ ಕೆರಳಿಸ್ತಾ ಇದೆ. ದೆಹಲಿಗೆ ಹಾರಿದ್ದಾರೆ ಸತೀಶ್ ಜಾರಕಿಹೊಳಿ. ನಾಳೆ ಹೋಗ್ತಾರೆ, ಆಪ್ತ ಶಾಸಕರ ಜೊತೆ ಹೋಗ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡ್ತಾರೆ. ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಬಗ್ಗೆ ಕುತೂಹಲ ಇದೆ. ಕೆಪಿಸಿಸಿ ಅಧ್ಯಕ್ಷರ ನೇಮಕದ ಬಗ್ಗೆ ಕುತೂಹಲ ಇದೆ. ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಈ ಎಲ್ಲ ಬೆಳವಣಿಗೆಗಳ ಕುರಿತಾಗಿ ಕೂಡ ಕುತೂಹಲ ಇದೆ. ಯಾರನ್ನ ಸಚಿವರನ್ನಾಗಿ ಮಾಡ್ತಾರೆ, ಕ್ಯಾಬಿನೆಟ್ ರಿಷಫಲ್ ಆಗತ್ತೆ ಅನ್ನುವಂತ ಚರ್ಚೆ ಇದೆಯಲ್ಲ, ಇದ್ರ ಬಗ್ಗೆಯೂ ಕುತೂಹಲ ಇದೆ. ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರ ನಡೆ ನೂರಾರು ಅನುಮಾನವನ್ನ ಹುಟ್ಟುಹಾಕಿದೆ. ಡಿಕೆ ಶಿವಕುಮಾರ್ ಅವರು ತಮ್ಮದೇ ಆದಂತಹ ಸೋರ್ಸ್ ಮೂಲಕ ಹೈಕಮಾಂಡ್ ಅಂಗಳದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತಾಗಿ ಲೆಕ್ಕಾಚಾರ ಮಾಡ್ತಾ ಇದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಬಣ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಈಗ ದೆಹಲಿ ಅಂಗಳಕ್ಕೆ ನಾಳೆಯಿಂದ 3 ದಿನ ಅಲ್ಲೇ ಇದ್ದು ಲೆಕ್ಕಾಚಾರ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ದೂರವಾಣಿ ಸಂಪರ್ಕದಲ್ಲಿ ಬಸವರಾಜ್, ಸತೀಶ್ ಜಾರಕಿಹೊಳಿ ಅವರ ದೆಹಲಿಯ ಭೇಟಿ ಏನೇನು ಚರ್ಚೆಗೆ ಕಾರಣ ಆಗಿದೆ? ರಾಜಕೀಯ ಪಡಸಾಲೆಯಲ್ಲಿ ಮುಂದೇನಾಗಬಹುದು ಅನ್ನುವಂತ ಸುದ್ದಿ ಇದೆ. ಬಸವರಾಜ್, ಕಾಲ್ ಕಟ್ ಆಗಿದೆ, ಮತ್ತೆ ಸಂಪರ್ಕ ಮಾಡೋಣ ಬಸವರಾಜ್ ಅವರನ್ನ. ಸದ್ಯಕ್ಕಂತೂ ಸತೀಶ್ ಜಾರಕಿಹೊಳಿ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಮಂತ್ರಿಗಳು ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದ ಸಂಬಂಧ ದೆಹಲಿಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಿರುವಾಗ ಈ ಸಮಯಕ್ಕೆ ಹೊರಟಿರೋದು ಏನೋ ಒಂದು ಲೆಕ್ಕಾಚಾರದೊಂದಿಗೆ ಹೊರಟಿದ್ದಾರೆ ಅನ್ನೋದು. ಕುತೂಹಲವನ್ನ ಇನ್ನಷ್ಟು ಇಮ್ಮಡಿಗೊಳಿಸಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸತೀಶ್ ಜಾರಕಿಹೊಳಿ ಭೇಟಿ ಮಾಡ್ತಾ ಇದ್ದಾರೆ. ಮಾಜಿ ಶಾಸಕರೊಂದಿಗೆ ದೆಹಲಿಗೆ ಹೊರಟಿದ್ದು ಯಾಕೆ? ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡ ಸತೀಶ್ ಜಾರಕಿಹೊಳಿ ಯಾಕೆ? ತೀವ್ರ ಕುತೂಹಲವನ್ನ ಮೂಡಿಸಿದೆ ಸತೀಶ್ ಜಾರಕಿಹೊಳಿ ಅವರ ನಡೆ. 5 ರಿಂದ 6 ಮಾಜಿ ಶಾಸಕರೊಂದಿಗೆ ಹೊರಟಿರುವ ಸತೀಶ್ ನಾಳೆ ಬೆಳಗಾವಿಯಿಂದ ದೆಹಲಿಗೆ ಹಾರಲಿರುವ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರ ನಡೆ ಈಗ ಭಾರೀ ಕುತೂಹಲವನ್ನ ಕೆರಳಿಸ್ತಾ ಇದೆ. ದೆಹಲಿಗೆ ಹಾರಿದ್ದಾರೆ ಸತೀಶ್ ಜಾರಕಿಹೊಳಿ. ನಾಳೆ ಹೋಗ್ತಾರೆ, ಆಪ್ತ ಶಾಸಕರ ಜೊತೆ ಹೋಗ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡ್ತಾರೆ. ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಬಗ್ಗೆ ಕುತೂಹಲ ಇದೆ. ಕೆಪಿಸಿಸಿ ಅಧ್ಯಕ್ಷರ ನೇಮಕದ ಬಗ್ಗೆ ಕುತೂಹಲ ಇದೆ. ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಈ ಎಲ್ಲ ಬೆಳವಣಿಗೆಗಳ ಕುರಿತಾಗಿ ಕೂಡ ಕುತೂಹಲ ಇದೆ. ಯಾರನ್ನ ಸಚಿವರನ್ನಾಗಿ ಮಾಡ್ತಾರೆ, ಕ್ಯಾಬಿನೆಟ್ ರಿಷಫಲ್ ಆಗತ್ತೆ ಅನ್ನುವಂತ ಚರ್ಚೆ ಇದೆಯಲ್ಲ, ಇದ್ರ ಬಗ್ಗೆಯೂ ಕುತೂಹಲ ಇದೆ. ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರ ನಡೆ ನೂರಾರು ಅನುಮಾನವನ್ನ ಹುಟ್ಟುಹಾಕಿದೆ. ಡಿಕೆ ಶಿವಕುಮಾರ್ ಅವರು ತಮ್ಮದೇ ಆದಂತಹ ಸೋರ್ಸ್ ಮೂಲಕ ಹೈಕಮಾಂಡ್ ಅಂಗಳದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತಾಗಿ ಲೆಕ್ಕಾಚಾರ ಮಾಡ್ತಾ ಇದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಬಣ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಈಗ ದೆಹಲಿ ಅಂಗಳಕ್ಕೆ ನಾಳೆಯಿಂದ 3 ದಿನ ಅಲ್ಲೇ ಇದ್ದು ಲೆಕ್ಕಾಚಾರ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ದೂರವಾಣಿ ಸಂಪರ್ಕದಲ್ಲಿ ಬಸವರಾಜ್, ಸತೀಶ್ ಜಾರಕಿಹೊಳಿ ಅವರ ದೆಹಲಿಯ ಭೇಟಿ ಏನೇನು ಚರ್ಚೆಗೆ ಕಾರಣ ಆಗಿದೆ? ರಾಜಕೀಯ ಪಡಸಾಲೆಯಲ್ಲಿ ಮುಂದೇನಾಗಬಹುದು ಅನ್ನುವಂತ ಸುದ್ದಿ ಇದೆ. ಬಸವರಾಜ್, ಕಾಲ್ ಕಟ್ ಆಗಿದೆ, ಮತ್ತೆ ಸಂಪರ್ಕ ಮಾಡೋಣ ಬಸವರಾಜ್ ಅವರನ್ನ. ಸದ್ಯಕ್ಕಂತೂ ಸತೀಶ್ ಜಾರಕಿಹೊಳಿ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಮಂತ್ರಿಗಳು
ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದ ಸಂಬಂಧ ದೆಹಲಿಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಿರುವಾಗ ಈ ಸಮಯಕ್ಕೆ ಹೊರಟಿರೋದು ಏನೋ ಒಂದು ಲೆಕ್ಕಾಚಾರದೊಂದಿಗೆ ಹೊರಟಿದ್ದಾರೆ ಅನ್ನೋದು. ಕಾಲವನ್ನ ಇನ್ನಷ್ಟು ಇಮ್ಮಡಿಗೊಳಿಸಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸತೀಶ್ ಜಾರಕಿಹೊಳಿ ಭೇಟಿ ಮಾಡ್ತಾ ಇದ್ದಾರೆ. ಮಾಜಿ ಶಾಸಕರೊಂದಿಗೆ ದೆಹಲಿಗೆ ಹೊರಟಿದ್ದು ಯಾಕೆ? ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡ ಸತೀಶ್ ಜಾರಕಿಹೊಳಿ ಯಾಕೆ? ತೀವ್ರ ಕುತೂಹಲವನ್ನ ಮೂಡಿಸಿದೆ ಸತೀಶ್ ಜಾರಕಿಹೊಳಿ ಅವರ ನಡೆ. 5 ರಿಂದ 6 ಮಾಜಿ ಶಾಸಕರೊಂದಿಗೆ ಹೊರಟಿರುವ ಸತೀಶ್ ನಾಳೆ ಬೆಳಗಾವಿಯಿಂದ ದೆಹಲಿಗೆ ಹಾರಲಿರುವ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರ ನಡೆ ಈಗ ಭಾರೀ ಕುತೂಹಲವನ್ನ ಕೆರಳಿಸ್ತಾ ಇದೆ. ದೆಹಲಿಗೆ ಹಾರಿದ್ದಾರೆ ಸತೀಶ್ ಜಾರಕಿಹೊಳಿ. ನಾಳೆಗೆ ಹೋಗ್ತಾರೆ, ಆಪ್ತ ಶಾಸಕರ ಜೊತೆ ಹೋಗ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡ್ತಾರೆ. ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಬಗ್ಗೆ ಕುತೂಹಲ ಇದೆ. ಕೆಪಿಸಿಸಿ ಅಧ್ಯಕ್ಷರ ನೇಮಕದ ಬಗ್ಗೆ ಕುತೂಹಲ ಇದೆ. ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಈ ಎಲ್ಲ ಬೆಳವಣಿಗೆಗಳ ಕುರಿತಾಗಿ ಕೂಡ ಕುತೂಹಲ ಇದೆ. ಯಾರನ್ನ ಸಚಿವರನ್ನಾಗಿ ಮಾಡ್ತಾರೆ, ಕ್ಯಾಬಿನೆಟ್ ರಿಷಫಲ್ ಆಗತ್ತೆ ಅನ್ನುವಂತ ಚರ್ಚೆ ಇದೆಯಲ್ಲ, ಇದ್ರ ಬಗ್ಗೆಯೂ ಕುತೂಹಲ ಇದೆ. ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರ ನಡೆ ನೂರಾರು ಅನುಮಾನವನ್ನ ಹುಟ್ಟುಹಾಕಿದೆ. ಡಿಕೆ ಶಿವಕುಮಾರ್ ಅವರು ತಮ್ಮದೇ ಆದಂತಹ ಸೋರ್ಸ್ ಮೂಲಕ ಹೈಕಮಾಂಡ್ ಅಂಗಳದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತಾಗಿ ಲೆಕ್ಕಾಚಾರ ಮಾಡ್ತಾ ಇದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಬಣ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಈಗ ದೆಹಲಿ ಅಂಗಳಕ್ಕೆ ನಾಳೆಯಿಂದ 3 ದಿನ ಅಲ್ಲೇ ಇದ್ದು ಲೆಕ್ಕಾಚಾರ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ದೂರವಾಣಿ ಸಂಪರ್ಕದಲ್ಲಿ ಬಸವರಾಜ್, ಸತೀಶ್ ಜಾರಕಿಹೊಳಿ ಅವರ ದೆಹಲಿಯ ಭೇಟಿ ಏನೇನು ಚರ್ಚೆಗೆ ಕಾರಣ ಆಗಿದೆ? ರಾಜಕೀಯ ಪಡಸಾಲೆಯಲ್ಲಿ ಮುಂದೇನಾಗಬಹುದು ಅನ್ನುವಂತ ಸುದ್ದಿ ಇದೆ. ಬಸವರಾಜ್, ಕಾಲ್ ಕಟ್ ಆಗಿದೆ, ಮತ್ತೆ ಸಂಪರ್ಕ ಮಾಡೋಣ ಬಸವರಾಜ್ ಅವರನ್ನ. ಸದ್ಯಕ್ಕಂತೂ ಸತೀಶ್ ಜಾರಕಿಹೊಳಿ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಮಂತ್ರಿಗಳು ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದ ಸಂಬಂಧ ದೆಹಲಿಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಿರುವಾಗ ಈ ಸಮಯಕ್ಕೆ ಹೊರಟಿರೋದು ಏನೋ ಒಂದು ಲೆಕ್ಕಾಚಾರದೊಂದಿಗೆ ಹೊರಟಿದ್ದಾರೆ ಅನ್ನೋದು. ಕಾಲವನ್ನ ಇನ್ನಷ್ಟು ಇಮ್ಮಡಿಗೊಳಿಸಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸತೀಶ್ ಜಾರಕಿಹೊಳಿ ಭೇಟಿ ಮಾಡ್ತಾ ಇದ್ದಾರೆ. ಮಾಜಿ ಶಾಸಕರೊಂದಿಗೆ ದೆಹಲಿಗೆ ಹೊರಟಿದ್ದು ಯಾಕೆ? ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡ ಸತೀಶ್ ಜಾರಕಿಹೊಳಿ ಯಾಕೆ? ತೀವ್ರ ಕುತೂಹಲವನ್ನ ಮೂಡಿಸಿದೆ ಸತೀಶ್ ಜಾರಕಿಹೊಳಿ ಅವರ ನಡೆ. 5 ರಿಂದ 6 ಮಾಜಿ ಶಾಸಕರೊಂದಿಗೆ ಹೊರಟಿರುವ ಸತೀಶ್ ನಾಳೆ ಬೆಳಗಾವಿಯಿಂದ ದೆಹಲಿಗೆ ಹಾರಲಿರುವ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರ ನಡೆ ಈಗ ಭಾರೀ ಕುತೂಹಲವನ್ನ ಕೆರಳಿಸ್ತಾ ಇದೆ. ದೆಹಲಿಗೆ ಹಾರಿದ್ದಾರೆ ಸತೀಶ್ ಜಾರಕಿಹೊಳಿ. ನಾಳೆಗೆ ಹೋಗ್ತಾರೆ, ಆಪ್ತ ಶಾಸಕರ ಜೊತೆ ಹೋಗ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡ್ತಾರೆ. ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಬಗ್ಗೆ ಕುತೂಹಲ ಇದೆ. ಕೆಪಿಸಿಸಿ ಅಧ್ಯಕ್ಷರ ನೇಮಕದ ಬಗ್ಗೆ ಕುತೂಹಲ ಇದೆ. ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಈ ಎಲ್ಲ ಬೆಳವಣಿಗೆಗಳ ಕುರಿತಾಗಿ ಕೂಡ ಕುತೂಹಲ ಇದೆ. ಯಾರನ್ನ ಸಚಿವರನ್ನಾಗಿ ಮಾಡ್ತಾರೆ, ಕ್ಯಾಬಿನೆಟ್ ರಿಷಫಲ್ ಆಗತ್ತೆ ಅನ್ನುವಂತ ಚರ್ಚೆ ಇದೆಯಲ್ಲ, ಇದ್ರ ಬಗ್ಗೆಯೂ ಕುತೂಹಲ ಇದೆ. ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರ ನಡೆ ನೂರಾರು ಅನುಮಾನವನ್ನ ಹುಟ್ಟುಹಾಕಿದೆ. ಡಿಕೆ ಶಿವಕುಮಾರ್ ಅವರು ತಮ್ಮದೇ ಆದಂತಹ ಸೋರ್ಸ್ ಮೂಲಕ ಹೈಕಮಾಂಡ್ ಅಂಗಳದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತಾಗಿ ಲೆಕ್ಕಾಚಾರ ಮಾಡ್ತಾ ಇದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಬಣ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಈಗ ದೆಹಲಿ ಅಂಗಳಕ್ಕೆ ನಾಳೆಯಿಂದ 3 ದಿನ ಅಲ್ಲೇ ಇದ್ದು ಲೆಕ್ಕಾಚಾರ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ದೂರವಾಣಿ ಸಂಪರ್ಕದಲ್ಲಿ ಬಸವರಾಜ್, ಸತೀಶ್ ಜಾರಕಿಹೊಳಿ ಅವರ ದೆಹಲಿಯ ಭೇಟಿ ಏನೇನು ಚರ್ಚೆಗೆ ಕಾರಣ ಆಗಿದೆ? ರಾಜಕೀಯ ಪಡಸಾಲೆಯಲ್ಲಿ ಮುಂದೇನಾಗಬಹುದು ಅನ್ನುವಂತ ಸುದ್ದಿ ಇದೆ. ಬಸವರಾಜ್,
ಕಾಲ್ ಕಟ್ ಆಗಿದೆ. ಮತ್ತೆ ಸಂಪರ್ಕ ಮಾಡೋಣ ಬಸವರಾಜ್ ಅವರನ್ನ. ಸದ್ಯಕ್ಕಂತೂ ಸತೀಶ್ ಜಾರಕಿಹೊಳಿ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಮಂತ್ರಿಗಳು ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದ ಸಂಬಂಧ ದೆಹಲಿಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಿರುವಾಗ ಈ ಸಮಯಕ್ಕೆ ಹೊರಟಿರೋದು ಏನೋ ಒಂದು ಲೆಕ್ಕಾಚಾರದೊಂದಿಗೆ ಹೊರಟಿದ್ದಾರೆ ಅನ್ನೋದು.